ಸಂವಿಧಾನ ಜಾಗೃತಿ ಕಾರ್ಯಕ್ರಮ. ವಿಶ್ವದಲ್ಲಿಯೇ ಶ್ರೇಷ್ಠ ಸಂವಿಧಾನ ಹೊಂದಿರುವ ನಾವು, ಜಾತಿ ಪದ್ಧತಿಗಳನ್ನು ಹೊಡೆದೋಡಿಸಿ ಜಗತ್ತಿನಲ್ಲಿ ಬಲಾಢ್ಯ ಭವ್ಯ ರಾಷ್ಟ್ರ ಕಟ್ಟಲು ನಾವೆಲ್ಲರೂ ಕಂಕಣ ಬದ್ಧರಾಗೋಣ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ರಾಜೇಂದ್ರ ದೇಶಪಾಂಡೆ ಹೇಳಿದರು. ಬೀಳಗಿ ತಾಲೂಕಿನ ನಾಗರಾಳದಲ್ಲಿ ನಡೆದ ಸಂವಿಧಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಆಧುನಿಕ ದಿನಮಾನಗಳಲ್ಲಿ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಅಗತ್ಯ. ಜಾತಿ ಮತ ಪಂಥಗಳನ್ನು ತೊರೆದು ಸೌಹಾರ್ದತೆಯಿಂದ ಬಾಳುವುದರೊಂದಿಗೆ ನಮ್ಮ ದೇಶದ ಸಂವಿಧಾನವನ್ನು ಗೌರವಿಸಿ ಪ್ರತಿಯೊಬ್ಬರೂ ಸಂವಿಧಾನವನ್ನು ರಕ್ಷಿಸಲು ಮುಂದಾಗೋಣ ಎಂದರು. ಬೆಳಗಾವಿ ವಿಭಾಗ ಮಟ್ಟದ ಡಿಎಸ್ಎಸ್ ಸಂಚಾಲಕ ಮಹಾದೇವ ಹಾದಿಮನಿ ಮಾತನಾಡಿ, ಬಿ.ಆರ್. ಅಂಬೇಡ್ಕರ್ ಸಾಹೇಬರು ನೀಡಿದ ಸಂವಿಧಾನ ಕತ್ತಲೆಯ ಬದುಕಿಗೆ ಸೂರ್ಯನ ಕಿರಣ ನೀಡಿದ ಹಾಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಶ್ರೇಷ್ಠ ನಾಡನ್ನು ಕಟ್ಟೋಣ. ಸಂವಿಧಾನ ಜಾಗೃತಿ ಮೂಡಿಸಲು ಸರ್ಕಾರ ಕೈಗೊಂಡಿರುವ ಕಾರ್ಯ ಶ್ಲಾಘನೀಯ ಎಂದರು. ದಿಗಂಬರೇಶ್ವರ ಮಠದ ಶೇಷಪ್ಪಯ್ಯ ಗುರು ನಿಂಗಪ್ಪಯ್ಯ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಿಂಗವ ಹೊಸಮನಿ, ಉಪಾಧ್ಯಕ್ಷೆ ದೊಡ್ಡವ್ವ ಚಲವಾದಿ, ಜಿಲ್ಲಾ ನ್ಯೂಡಲ್ ಅಧಿಕಾರಿ ಕೆ.ಎಸ್. ಪಾಣಶೆಟ್ಟಿ, ಸಮಾಜ ಕಲ್ಯಾಣ ಅಧಿಕಾರಿ ಎಚ್.ಎಂ. ಪಾಟೀಲ್, ತಾಲೂಕಾ ನ್ಯೂಡಲ್ ಅಧಿಕಾರಿ ಸತೀಶ್ ಮಾವಿನಕೊಪ್ಪ, ಅಶ್ವಿನಿ ಕಳಸದ್, ಪರಸಪ್ಪ ಹೊಸಗೌಡ, ಜ್ಯೋತಿ ಕುಮಟಗಿ, ಆರ್.ಸಿ. ವಡವಾನಿ, ಆರ್.ಎಚ್. ಜುಂಜೂರ್, ಜಿ.ಆರ್. ಹವೇಲಿ, ಜಗದೀಶ್ ಹಿರೇಂ ಸೇರಿದಂತೆ ಹಲವಾರು ಗಣ್ಯರು ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದಕ್ಕೂ ಮೊದಲು ವಿವಿಧ ಮಹಾನ್ ನಾಯಕರ ವೇಷಭೂಷಣಗಳನ್ನು ತೊಟ್ಟ ಪುಟ್ಟ ಬಾಲಕರು ಹಾಗೂ ಎತ್ತಿನ ಗಾಡಿಗಳು ವಿವಿಧ ವಾದ್ಯ ವೈಭವಗಳೊಂದಿಗೆ ಸಂವಿಧಾನ ಜಾಗೃತಿಯ ರಥ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಹಬ್ಬದ ವಾತಾವರಣ ನೀಡಿದರು. ರಿಯಾಜ್ ಅತ್ತಾರ್, ಕೆ.ಎಂ. ನ್ಯೂಸ್ ಕನ್ನಡ, ಬೀಳಗಿ. ಆದರೂ ಸಹ ನಮ್ಮಲ್ಲಿನ ಜಾಗೃತಿ ಮೂಡಲ್ಲ. ಆಗ ಪಾಟೀಲ್ ಹೇಳಿದಂಗೆ 75 ವರ್ಷ ಆದರೂ ಸಹ ನಮ್ಮಲ್ಲಿ ಜಾಗೃತಿ ಮೂಡಲ್ಲ ಅಂತ ನೀವು ಪ್ರಶ್ನೆ ಕೇಳಬಹುದು ಅನ್ನುವಂಥ ಮಾತನ್ನ ಹೇಳಿದರು. ಅದು ನನಗೆ ಸರಿ ಅನಿಸ್ತೈತಿ. ಯಾಕಂದ್ರೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಅರಿವು ಬರಬೇಕು. ಯಾಕಂತ ಒಂದು ಮಹಾನ್ ನಾಯಕರು ಸ್ವಲ್ಪ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ, ಆ ಸಂವಿಧಾನಕ್ಕೆ ನಾವು ಅದರ ಎದುರಾಗಿ ನಡೆಯಬೇಕಾಗುತ್ತೆ. ಯಾಕಂತ ಕೇಳಿದ್ರೆ 3 ಕಾರ್ಯಾಂಗಗಳು, ಒಂದು ನ್ಯಾಯಾಂಗ, ಒಂದು ಶಾಸಕಾಂಗ, ಒಂದು ಕಾರ್ಯಾಂಗ ಅಂತ ಸಂವಿಧಾನ ಅಳವಡಿಸಿಕೊಂಡು ಅವು 3 ನಮಗೆ ದಿಗ್ಬಂಧ ಅಂತ ಹೋಗ್ಬೇಕು. ನಾವು ಅದರ ಅಡಿಯಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗತ್ತೆ. ಅದರನ್ನ ನಾವು ಪಾಲನೆ ಮಾಡಬೇಕಾಗತ್ತೆ. ಆ ಶ್ರೀಮಂತ ನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಪಿತಾಮಹ ಎಂದೇ ಖ್ಯಾತಿಪಡಿಸಿದಂತಹ ಒಬ್ಬ ನಾಯಕ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತೇನೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನಮ್ಮ ಆರ್ಯಮ್ಮ ಹಾದಿಮನವರು ಇದರ ಬಗ್ಗೆ ಸವಿಸ್ತಾರವಾಗಿ ತಮಗೆ ತಿಳಿಸ್ತಾರೆ. ಯಾಕಂದ್ರೆ ವೇಳೆ ಅಭಾವದಿಂದ ಮುಂದಿನ ಸಿದ್ದಾಪುರ ಗ್ರಾಮ ಪಂಚಾಯತಿ ಕಾಲಿಡಬೇಕಾದ ಜಾತ ಅವರು ಹೆಚ್ಚಿನ ಮಾತನಾಡಲಿಕ್ಕೆ ನಾವು ಹೋಗುದಿಲ್ಲ. ಯಾಕಂತಂದ್ರೆ ಇದರಲ್ಲಿ ನಾವು ಈ ಒಂದು ಏನು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹಾಗೆ ಕೊಟ್ಟಂತ ನಾವೆಲ್ಲ ಏನು ಎಲ್ಲರೂ ಕೂಡ ಒಂದು ನಡೆದಾಗಿದೆ. ಆದರೆ ಅವರು ಬರೆದ ಸಂವಿಧಾನಕ್ಕೆ ನಾವು ಒಂದು ಒಳ್ಳೆಯ ಒಂದು ಹೆಸರು ತಂದಾಗತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ